ಮೊದಲದಾಗಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು NEB ಸಂಸ್ಥೆಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಸತತ 3ನೇ ವರ್ಷ ಅವರು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಜೋಡಿಸಿದ್ದಾರೆ. ಮತ್ತು ಈ ಒಂದು ಈವೆಂಟ್ 3ನೇ ಸಂಧಿಯಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಸ್ಪಾನ್ಸರ್ ಮಾಡಿ ಈ ಒಂದು ಒಳ್ಳೆಯ ಯಶಸ್ವಿಯಾಗಿ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಏನಂದರೆ, ಈಗ ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಇದೆಯಲ್ಲ ಭಾಳ ಮುಖ್ಯ. ಅದು ನಮ್ಮಲ್ಲಿ ಒಂದು ಡಿಕ್ಟಮ್ ಇದೆ, ಸೌಂಡ್ ಮೈಂಡ್ ಎನ್ ಎ ಸೌಂಡ್ ಬಾಡಿ ಅಂತ. ಸೌಂಡ್ ಬಾಡಿ ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ನಮ್ಮಲ್ಲಿ ಸ್ಪೋರ್ಟ್ಸ್ ಏನಿದೆಯಲ್ಲ ಅದು ಭಾಳ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಮಾಡುವಂಥದ್ದು. ತಾವು ನೋಡಿರ್ಬೋದು, ನಮ್ಮ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ಗಳು ಪ್ರತಿ ಜಿಲ್ಲೆಗಳಲ್ಲಿ ಆಗುತ್ತೆ, ಪ್ರತಿ ಯೂನಿಟಲ್ಲಿ ಆಗುತ್ತೆ, ಮತ್ತು ಇಲ್ಲಿ ರಾಜ್ಯ ಮಟ್ಟದಲ್ಲೂ ಸಹ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತೀವಿ. ಯಾಕೆಂದರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಭಾಳ ಮುಖ್ಯ ಅದು ಫಿಟ್ನೆಸ್ ಇರುವಂಥದ್ದು. ಅದಕ್ಕಾಗಿ ಈಗ ಏನು ಓಟಗಳು ಏನಿದೆ, ಅಂದರೆ ಪರ್ಟಿಕ್ಯುಲರ್ಲಿ ಮ್ಯಾರಥಾನ್ಗಳೇನಿದೆ, ಅದು ಇತ್ತೀಚಿನ ಲಾಸ್ಟ್ 10-15 ಇಯರ್ಸಿಂದ ಇದು ನಮ್ಮ ದೇಶದಲ್ಲಿ ಪಿಕಪ್ ಆಗಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಮುಂಬೈ ಸಿಟಿ ಒಂದು ಮ್ಯಾರಥಾನ್ ಸಿಟಿ ಅಂತ ಕರೀತಾಯಿದ್ರು. ಭಾಳ ತುಂಬ ಜಾಸ್ತಿ ಮ್ಯಾರಥಾನ್ಗಳು, ತಿಂಗಳಿಗೊಂದೊಂದು ಮ್ಯಾರಥಾನ್ ಆಗ್ತಾಯಿತ್ತು ಅಲ್ಲಿ. ಅದೇ ರೀತಿ ಲಾಸ್ಟ್ 10 ವರ್ಷದಿಂದ ಬೆಂಗಳೂರು ನಗರದಲ್ಲೂ ಸಹ ಈ ಒಂದು ಟ್ರೆಂಡ್ ಏನಿದೆ ಅದು ಬಂದಿದೆ. ಪರ್ಟಿಕ್ಯುಲರ್ಲಿ ನಮ್ಮ TCS 10K ಇದೆ. ಅದರ ಜೊತೆಗೆ ಸುಮಾರು ಇವತ್ತು ಇನ್ಫ್ಯಾಕ್ಟ್ ನಾವು ಈಗ ಬೆಂಗಳೂರು ನಗರ ಮುಂಬೈಯಿಂದ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತದೆ ಮ್ಯಾರಥಾನ್ಗಳಲ್ಲಿ. ಅಷ್ಟು ಮ್ಯಾರಥಾನ್ಗಳಾಗ್ತಾಯಿದೆ. ಭಾಳ ಸಂಸ್ಥೆಗಳು ಅವರವರ ಎಂಪ್ಲಾಯಿಗಳಿಗೂ ಸಹ, ಅಂದರೆ ಅವರವ್ರ ಕೆಲಸಗಾರರಿಗೆ ಮತ್ತು ಅವರು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅವ್ರ ಸಂಸ್ಥೆ ವತಿಯಿಂದನೇ ಮ್ಯಾರಥಾನ್ಗಳು ಮಾಡ್ತಾರೆ. ಅದು ಒಂದು ಒಳ್ಳೆಯ ಒಂದು ಹೆಲ್ತಿ ಬೆಳವಣಿಗೆ ಅದು. ಯಾಕಂದರೆ ಪರ್ಟಿಕ್ಯುಲರ್ಲಿ ಬೆಳಗ್ಗೆ ಸಮಯದಲ್ಲಿ 6-6:30ಗೆ ಬರೀ ಯುವಕರು ಮಾತ್ರ ಅಲ್ಲ, ಎಲ್ಲ ಜನಸಾಮಾನ್ಯರು ಓಡ್ತಾ ಇರೋದು ನೋಡಿದ್ರೆ ಅದು ಒಂದು ದೃಶ್ಯ ಇದೆಯಲ್ಲ, ಭಾಳ ಸುಂದರವಾದ ಒಂದು ದೃಶ್ಯ ಅಂತ ಹೇಳ್ಬೋದು. ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲೂ ಸಹ ಇದನ್ನು ಎನ್ಕರೇಜ್ ಮಾಡಬೇಕು ಅಂತ ನಮ್ಮ ಹಿಂದೆ DG ಆದಂಥ ಶ್ರೀ ಅಲೋಕ್ ಮೋಹನ್ ಅವರು ಮತ್ತು ಹಿಂದೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಇದೊಂದು ಮಾಡಬೇಕು ಅಂತ 2024 ಇಸ್ವಿನಲ್ಲಿ ಪ್ರಾರಂಭ ಮಾಡಿದರು. ಅದು ಭಾಳ ಯಶಸ್ವಿಯಾಯಿತು. ಮತ್ತು ಕಳೆದ ವರ್ಷವೂ ಸಹ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೈ ಜೋಡಿಸಿದ್ದಾರೆ. ಅದು 1ನೇ ವರ್ಷ ಅಂತೂ ಬರೀ ಬೆಂಗಳೂರು ನಗರದಲ್ಲಿ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಇದೇ ಸಮಯದಲ್ಲಿ ಒಂದೇ ಟೈಮಲ್ಲಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕಳೆದ ವರ್ಷ ಮತ್ತು ಈ ವರ್ಷವೂ ಸಹ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಯೂನಿಟಲ್ಲಿ ಈಗ ನಮ್ಮ ಮ್ಯಾರಥಾನ್ಗಳು ಆಗುತ್ತೆ. ಸೊ ಅಟ್ಲೀಸ್ಟ್ ಎಲ್ಲ ಸೇರಿಸಿದರೆ ಸುಮಾರು ಒಂದು 30-35 ಸಾವಿರ ಜನ ಈ ಒಂದು ಪೊಲೀಸರಲ್ಲಿ ಭಾಗವಹಿಸ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ಅದು ಬೆಂಗಳೂರು ನಗರದಲ್ಲೇ 10,000ಕ್ಕಿಂತ ಜಾಸ್ತಿ ಈ ವರ್ಷ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮ ನಿರೀಕ್ಷೆ ಇರೋದು 12,000 ಬೆಂಗಳೂರು ನಗರದಲ್ಲಿ 10K ಮತ್ತು 5K 10,000 ಮತ್ತು 5,000 ಮೀಟರ್ಗಳು ಓಟ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಅದು ಭಾಳ ಸಂತೋಷ ನಮ್ಗೆ. ಏನಂದರೆ ಅದರಲ್ಲಿ 3,000 ಜನ ನಮ್ಮ ಪೊಲೀಸವರೇ ಮತ್ತು ಅವರ ಕುಟುಂಬದವರು ಭಾಗವಹಿಸ್ತಾ ಇದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ನಮಗೆ ಏನು ನಮ್ಮ ಮೋಟೋ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೋಸ್ಕರ ನನಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ನಾನು ಮಾಧ್ಯಮ ಮಿತ್ರರಿಗೂ ಸಹ ಬನ್ನಿ ಅಂತ ಹೇಳ್ತೀನಿ. ಯಾಕಂದರೆ ಮೊನ್ನೆಲ್ಲ ಭಾಳ ಚೆನ್ನಾಗಿ ಶಟ್ಲ್ ಆಡಿದ್ದಾರೆ. ಓಕೆ, ಜೊತೆಗೆ ಸ್ವಲ್ಪ ನಮ್ಮ ಜೊತೆಗೆ ಸ್ಟೆಪ್ಸ್ ಹಾಕಿ ಸ್ವಲ್ಪ ಓಡೋಣ ಅಂತ ತಮ್ಮೆಲ್ಲರಿಗೂ ನಾನು ಆಹ್ವಾನ ನೀಡ್ತೀನಿ. ದಯಮಾಡಿ ಬನ್ನಿ, ಪಾರ್ಟಿಸಿಪೇಟ್ ಮಾಡಿ ನಮ್ಮ ಜೊತೆಗೆ. ಸೊ ದಟ್ ಒಂದು ರೀತಿಯಲ್ಲಿ ಲೆಟ್ ಇಟ್ ಬಿ ಲೈಕ್ ಎ ಸೆಲೆಬ್ರೇಷನ್. ಒಂದು ರೀತಿಯಲ್ಲಿ ಒಂಥರ ಹಬ್ಬ ವಾತಾವರಣದಲ್ಲಿ ನಾವು ಇದು ಆಚರಿಸೋಣ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ಭಾಳ ಮುಖ್ಯವಾಗಿ ಪಾರ್ಟಿಸಿಪೇಷನ್ ಭಾಳ ಇಂಪಾರ್ಟೆಂಟ್, ನಾಟ್ ವಿನ್ನಿಂಗರ್. 10,000-12,000 ಜನರಲ್ಲಿ ಕೆಲವು ಮಾತ್ರ ಗೆಲ್ತಾರೆ. ಓಕೆ, ಟ್ಯಾಲೆಂಟ್ ಇರ್ತದೆ, ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅದರಲ್ಲೂ ನಮ್ಮ ಸೀನಿಯರ್ ಆಫೀಸರ್ಸು ಸಹ ಭಾಳ ಜನ ಪಾರ್ಟಿಸಿಪೇಟ್ ಆಗ್ತಾ ಇರೋದ್ರಿಂದ ಅದರಲ್ಲಿ ಏಜ್ ಅಥವಾ ವಯೋಮಿತಿ ಅಂತದ್ದು ಏನೂ ಇರೋದಿಲ್ಲ. ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡ್ಬೋದು, ಗಂಡಸರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಸೊ ಎಲ್ಲರೂ ಬನ್ನಿ, ಜಾಸ್ತಿ ಜನ ಬನ್ನಿ. ಆ್ಯಂಡ್ ಮೋರೋವರ್ ಐಕಾನಿಕ್ ವಿಧಾನಸೌಧ ಮುಂದೆ ಪ್ರಾರಂಭ ಆಗಿ ಎಲ್ಲೇ ಎಂಡ್ ಆಗುವಂಥದ್ದು ಇದು ಒಂದೇ ಮ್ಯಾರಥಾನ್ ಆ ವೆನ್ಯೂನಲ್ಲಿ ಆಗುವಂಥದ್ದು. ಸೊ ಅದರಿಂದ ಇದರ ಬಗ್ಗೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ಇದರ ಪ್ರಚಾರನ ತಾವೆಲ್ಲರೂ ಎಲ್ಲ ಸಾರ್ವಜನಿಕರು ನೀಡಬೇಕು ಅಂತ ನಾನು ತಮಗೆ ಕೇಳ್ಕೊಳ್ತೀನಿ. ಮತ್ತು ಭಾಳ ಮುಖ್ಯವಾಗಿ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರದ್ದು ಕೊಡುಗೆ ಏನಿದೆ
ಅದು ಯಾಕಂದರೆ ನಮ್ಮ ಒಂದು ಬಾಂಧವ್ಯ ಏನಿದೆ SBI ಜೊತೆಗೆ ತುಂಬ ಜಾಸ್ತಿ. ಯಾಕಂದರೆ ನಮ್ಮ ಎಂಪ್ಲಾಯೀಸ್ ಯಾರಿದ್ದಾರೆ, ನಮ್ಮ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಸೀನಿಯರ್ ಆಫೀಸರ್ಸ್ವರೆಗೂ ಮ್ಯಾಕ್ಸಿಮಮ್ ಅಕೌಂಟ್ ನಮ್ಮ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಇರೋದು. ಮತ್ತು ಅವರು ಎಲ್ಲ ರೀತಿಯಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಕಷ್ಟದಲ್ಲಿ, ಅಂದರೆ ಪೊಲೀಸವರು ಏನಾದರೂ ಸಮಸ್ಯೆ ಬಂದಾಗ ಕಷ್ಟದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಅವರು ನಮಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದದಲ್ಲಿ ಸಲ್ಲಿಸ್ತಾ, ತಮ್ಮೆಲ್ಲರಿಗೆ ಸಂಡೇ ಬೆಳಿಗ್ಗೆ 6 ಗಂಟೆಗೆ ನೋಡ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡು ನಾನು ಮುಗಿಸ್ತೀನಿ. ಧನ್ಯವಾದ.